ತಮಿಳುನಾಡಿನಲ್ಲಿ 107 ಸ್ಥಾನ ಗೆದ್ದ ವಿಜಯ್ ಈಗ ಸರ್ಕಾರ ರಚಿಸಲು ಸರ್ಕಸ್ ಮಾಡ್ತಿದ್ದಾರೆ. 2 ಬಾರಿ ಗವರ್ನರ್ ಭೇಟಿಯಾದ್ರೂ ಪದಗ್ರಹಣಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮ್ಯಾಜಿಕ್ ನಂಬರ್ ತೋರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದ್ದು ನಾಳೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ತಮಿಳುನಾಡು ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿದ್ದ ದಳಪತಿ ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಲು ಮ್ಯಾಜಿಕ್ ನಂಬರ್ಗಾಗಿ ಒದ್ದಾಡುವಂತಾಗಿದೆ. ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರಳ ಬಹುಮತಕ್ಕೆ 10 ಸೀಟು ಕಡಿಮೆ ಇರುವ ವಿಜಯ್ ಸರ್ಕಾರ ರಚನೆಗೇನೋ ಹಕ್ಕು ಮಂಡಿಸಿದ್ದಾರೆ. ಆದರೆ ನಿಮಗೆ ಮ್ಯಾಜಿಕ್ ನಂಬರ್ಗೆ ಬೇಕಿರುವ ಶಾಸಕರನ್ನ ತೋರಿಸಿ ಎಂದು ರಾಜ್ಯಪಾಲರು ಕೇಳುತ್ತಾ ಕುಳಿತಿರೋದ್ರಿಂದ ವಿಜಯ್ ಈಗ ಪರದಾಡುವಂತಾಗಿದೆ. ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ 2 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿದ್ದರು. 2 ಬಾರಿಯೂ ಸರ್ಕಾರ ರಚನೆ ಹಕ್ಕು ಮಂಡನೆ ಮಾಡಿದ್ದಾರೆ. ಆದರೆ 2 ಬಾರಿಯೂ ಗವರ್ನರ್ ಕಡೆಯಿಂದ ಸಿಕ್ಕಿರೋದು ಮಾತ್ರ ನಕಾರದ ಮುಗಿ. ಹೀಗೆ ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿ ಇಲ್ಲದ ಕಾರಣಕ್ಕೆ ಪ್ರಮಾಣ ವಚನ ಹಾಗೂ ಸರ್ಕಾರ ರಚನೆ ವಿಳಂಬವಾಗ್ತಿದೆ. ರಾಜ್ಯಪಾಲರ ಭೇಟಿ ವೇಳೆಯೂ ಇದೇ ಮಾತುಕತೆ ನಡೆದಿದೆ. ಸ್ಥಿರ ಸರ್ಕಾರಕ್ಕಾಗಿ 117 ನಂಬರ್ ಮುಖ್ಯ ಅಂತ ರಾಜ್ಯಪಾಲರು ಹೇಳಿದ್ರೆ ಮೊದಲು ಸರ್ಕಾರ ರಚನೆಗೆ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ ಬೇಕಾದ ಬಹುಮತದ ನಂಬರ್ ಕೊಡಿ ಎಂದ ರಾಜ್ಯಪಾಲರಿಗೆ ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತೇನೆ ಅಂದಿದ್ದಾರೆ ವಿಜಯ್. ಬಹುಮತ ಇಲ್ಲದಿದ್ದರೆ ಸರ್ಕಾರ ರಚನೆ ಅಸಾಧ್ಯ ಎಂದ ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳೇ ಹೇಳಿವೆ. ಆ ತೀರ್ಪುಗಳನ್ನು ಆಧರಿಸಿ ಅನುಮತಿ ಕೊಡಿ ಎಂದ್ರು ವಿಜಯ್. ಸರ್ಕಾರ ರಚನೆಗೆ 117 ಶಾಸಕರ ಬೆಂಬಲ ಪತ್ರ ಬೇಕು ಅನ್ನೋದು ರಾಜ್ಯಪಾಲರ ಸೂಚನೆ. ಕಾನೂನಿನಲ್ಲೇ ಅವಕಾಶಗಳಿವೆ, ನಿಮ್ಮದೇನು ತಕರಾರು ಅನ್ನೋದು ವಿಜಯ್ ವಾದ. ಆಗ ರಾಜ್ಯಪಾಲರು ವಿಜಯ್ಗೆ ಒಂದು ನಿಟ್ಟುಸಿರ ಸಲಹೆ ನೀಡಿ ಕಳಿಸಿದ್ದಾರೆ. ನಿಮಗಲ್ಲದೆ ಬೇರೆ ಪಕ್ಷಕ್ಕೆ ಆಹ್ವಾನವಿಲ್ಲ, ನಂಬರ್ ಸಮೇತ ಬನ್ನಿ ಎಂದು ಭರವಸೆ ನೀಡಿ ಕಳಿಸಿದ್ದಾರೆ. ಆಗ ವಿಜಯ್ ನಮಗೆ ಕೂಡಲೇ ಅವಕಾಶ ಕೊಡಲೇಬೇಕು ಎಂಬ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಇದೀಗ ವಿಜಯ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ವಿಳಂಬದ ವಿರುದ್ಧ ಕಾನೂನು ಹೋರಾಟಕ್ಕೂ ಸಿದ್ಧತೆ ನಡೆಸಿದ್ದಾರೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಂಪರ್ಕ ಮಾಡಿದ್ದು ಕಾನೂನು ಸಲಹೆ ಪಡೆದು ಹೈಕೋರ್ಟ್ ಮೊರೆ ಹೋಗಲು ತೀರ್ಮಾನಿಸಿದ್ದಾರೆ. ರಾಜ್ಯಪಾಲರ ನಡೆ ಬಗ್ಗೆ ತಮಿಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ ಎದ್ದಿದೆ. ಗವರ್ನರ್ ವಿರುದ್ಧ ಹೋರಾಟಕ್ಕೆ ತಮಿಳುನಾಡು ಕಾಂಗ್ರೆಸ್ ಕರೆ ಕೊಟ್ಟಿದೆ. ಸರ್ಕಾರ ರಚನೆಗೆ ಅವಕಾಶ ನೀಡದ ಕಾರಣಕ್ಕೆ ನಾಳೆ ತಮಿಳುನಾಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿದೆ. ಆದ್ರೆ ಗವರ್ನರ್ ಅವರು ಒಂದು ರೀತಿ ರಾಜಕೀಯವಾಗಿ ನಡೆಯನ್ನ ತೋರ್ತಾ ಇದ್ದಾರೆ. ಹಾಗಾಗಿನೇ ಅವರ ವಿರುದ್ಧವಾಗಿ ಒಂದು ರೀತಿ ಹೋರಾಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಲೋಕಭವನದ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈ ಮಧ್ಯೆ ವಿಜಯ್ ಪ್ರಮಾಣ ವಚನಕ್ಕೆ ಅನುಮತಿ ನೀಡದ ಕಾರಣಕ್ಕೆ ಬೆಂಬಲಿಗರು ಕಣ್ಣೀರಿಡುತ್ತಿದ್ದಾರೆ. ವಿಜಯ್ ಮನೆ ಮುಂದೆ ಬಂದ ಅಭಿಮಾನಿಯೊಬ್ಬರು ಗೇಟ್ ಮುಂದೆ ಕಣ್ಣೀರು ಹಾಕಿದ್ರು. ಲೋಕಭವನದ ಮುಂದೆ ವಿಜಯ್ ಅಭಿಮಾನಿಗಳು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟಿಸಿದ್ರು. ಅದೆಷ್ಟೋ ಮಹಿಳೆಯರು ಕಣ್ಣೀರು ಹಾಕುತ್ತಾ ರಾಜ್ಯಪಾಲರಿಗೆ ಶಾಪ ಹಾಕುತ್ತಿದ್ದ ದೃಶ್ಯಗಳೂ ಕಂಡುಬಂದವು. ಸರ್ಕಾರ ರಚನೆಗೆ ಬೇಕಿರುವ ನಂಬರ್ ಗೇಮ್ಗಾಗಿ ವಿಜಯ್ ಸರ್ಕಸ್ ಮಾಡುತ್ತಿರುವಾಗಲೇ ತಮಿಳುನಾಡು ರಾಜಕೀಯದಲ್ಲಿ ಹಾವು ಏಣಿ ಆಟದ ಲೆಕ್ಕಾಚಾರಗಳು ಜೋರಾಗಿವೆ. ಸದ್ಯ ತಲಾ 2 ಶಾಸಕರನ್ನ ಹೊಂದಿರುವ ವಿಸಿಕೆ ಹಾಗೂ ಐಯುಎಂಎಲ್ ಸರ್ಕಾರ ರಚನೆಗೆ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಟ್ಟಿಲ್ಲ. ಎಡಪಕ್ಷಗಳು ಕೂಡ ಇನ್ನೂ ಗೊಂದಲದಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಮಹತ್ವದ ಸಭೆ ಕರೆದಿವೆ. ತಮಿಳುನಾಡಿನಲ್ಲೂ ಶುರುವಾಯಿತಾ ಕುದುರೆ ವ್ಯಾಪಾರ. ಪುದುಚೇರಿ ರೆಸಾರ್ಟ್ ಸೇರಿಕೊಂಡ ಎಐಎಡಿಎಂಕೆ ಶಾಸಕರು. ಅತಂತ್ರ ಫಲಿತಾಂಶ ಬಂದಿರುವ ಕಾರಣಕ್ಕೆ ಟಿವಿಕೆಗೆ ಬೆಂಬಲ ಸೂಚಿಸುವ ಬಗ್ಗೆ ಎಐಎಡಿಎಂಕೆಯಲ್ಲಿ ಚರ್ಚೆಗಳಾಗ್ತಿವೆ. ಆದರೆ ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಿಟ್ಟರೆ ಮಾತ್ರ ಬೆಂಬಲ ಎಂಬ ಷರತ್ತು ಅಣ್ಣಾ ಡಿಎಂಕೆಯಿಂದ ಬಂದಿದೆ ಎನ್ನಲಾಗ್ತಿದೆ. ಆದರೆ ಕಾಂಗ್ರೆಸ್ ಶಾಸಕರನ್ನ ಬಿಡಲು ವಿಜಯ್ ಒಪ್ಪುತ್ತಿಲ್ಲ. ಹೀಗಾಗಿ ಈ ಮೈತ್ರಿ ಬಹುತೇಕ ಆಗದು ಅನ್ನೋ ಹೊತ್ತಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಮನೆಯಲ್ಲಿ ಎಐಎಡಿಎಂಕೆ ಶಾಸಕರು ಸಭೆ ಸೇರಿದ್ದರು. ಅಲ್ಲಿಂದ ನೇರವಾಗಿ ಪುದುಚೇರಿ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ನಿನ್ನೆ ರಜನಿಕಾಂತ್ ಭೇಟಿ ಬಳಿಕ ಎಂಕೆ ಸ್ಟಾಲಿನ್ ಕೂಡ ಮುಂದಿನ ರಾಜಕೀಯ ರಣತಂತ್ರ ಹೆಣೆಯಲು ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ಉಳಿದ ಮಿತ್ರ ಪಕ್ಷಗಳ ಜೊತೆ ಸಭೆ ಮಾಡಿದ್ರು. ವಿಸಿಕೆ ನಾಯಕ ತಿರುಮಾವಳವನ್, ಸಿಪಿಐ ನಾಯಕ ವೀರಪಾಂಡಿಯನ್, ಸಿಪಿಐಎಂನ ಪಿ ಷಣ್ಮುಗಂ ಜೊತೆ ಸಭೆ ಮಾಡಿ ತಾವೇ ಸ್ವಂತ ನಿರ್ಧಾರ ಕೈಗೊಳ್ಳಬಹುದು ಎಂಬ ಸಂದೇಶ ರವಾನಿಸಿದ್ರು.
ಈ ಮಧ್ಯೆ ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿರುವ ಕಾರಣಕ್ಕೆ ಗವರ್ನರ್ ಭೇಟಿಯಾಗಿ ತಮಿಳುನಾಡು ಸರ್ಕಾರದ ಸಿಎಸ್ ಹಾಗೂ ಡಿಜಿಪಿ ರಾಜ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ, ಆಡಳಿತ, ಸರ್ಕಾರದ ಮುಂದಿನ ಕಾರ್ಯಕಲಾಪಗಳ ಬಗ್ಗೆಯೂ ಚರ್ಚೆಗಳು ನಡೆದಿವೆ. ನಾಳೆ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದ್ದು ಹೆಚ್ಚಿನ ಭದ್ರತೆ ಒದಗಿಸುವ ಬಗ್ಗೆ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.